ಹಾಗೆ ರೋಗೋ ನಾ ಮನಸಾ ಜಿಹ್ವ ಯಯಾ ನಸ್ತೂಯತೆ ಹರಿಹಿ. ನಾಲಿಗೆ ಇದ್ದೇನು ಉಪಯೋಗ ಅಂತ ಹಿಂದೆ ಹೇಳಿದ್ರು. ಸಾ ಜಿಹ್ವ ಯಾ ಹರಿಂ ಸ್ತೌತಿ. ಭಗವಂತನನ್ನು ಸ್ತೋತ್ರ ಮಾಡುವ ನಾಲಿಗೆಯೇ ಸಫಲ, ಭಗವಂತನನ್ನು ಧ್ಯಾನ ಮಾಡುವ ಮನಸ್ಸೇ ಸಫಲ, ಭಗವಂತನ ಪೂಜೆ ಮಾಡುವ ಕೈಗಳೇ ಸಫಲ ಕೈಗಳು ಅಂತ ಮಾಡದ್ದು. ಅದು ಹೇಳ್ತಾರೆ ರೋಗೋ ನಾಮ ನಸಾ ಜಿಹ್ವ. ನಾಲಿಗೆ ಉಂಟಲ್ಲ, ಅದು ಭಗವಂತನನ್ನು ಸ್ತೋತ್ರ ಮಾಡದೇ ಇದ್ರೆ ಇಟ್ ಇಸ್ ಎನ್ ಎಕ್ಸ್ಟ್ರಾ ಗ್ರೋತ್. ಕುತ್ತಿಗೆಯಲ್ಲಿ ಬೆಳೆದ ಟ್ಯೂಮರ್ ಅಂತಾರೆ. ಇಟ್ ಇಸ್ ಎನ್ ಎಕ್ಸ್ಟ್ರಾ ಗ್ರೋತ್ ಆಫ್ ಥ್ರೋಟ್ ಟ್ಯೂಮರ್. ಇಟ್ ಇಸ್ ಎ ಟ್ಯೂಮರ್. ಅದು ಎಕ್ಸ್ಟ್ರಾ ಗ್ರೋತ್, ಅನ್ವಾಂಟೆಡ್ ಆಗಿರತಕ್ಕಂಥದ್ದು. ರೋಗೋ ನಾಮ ನಸಾ ಜಿಹ್ವ ಯಯಾ ನಸ್ತೂಯತೆ ಹರಿಹಿ. ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಉಪಯೋಗ ಬೀಳದೇ ಇದ್ದದ್ದು ಅದು ಒಂದು ಎಕ್ಸ್ಟ್ರಾ ಗ್ರೋತ್. ಅದು ಕಿವಿ ಭಗವಂತನನ್ನು ಹೇಳದ ಕಥನ ಶ್ರವಣ, ಕಥನ ಮಾಡದಂಥ ನಾಲಿಗೆ ಅದು ಒಂದು ಎಕ್ಸ್ಟ್ರಾ ಗ್ರೋತ್, ರೋಗ, ಅದು ಕುತ್ತು. ಆಮೇಲೆ ಕಿವಿ ಭಗವಂತನ ಗುಣಗಾನವನ್ನು ಕೇಳದ ಕಿವಿ. ಗರ್ತವು ನಾಮನತವು ಕರ್ಣವು. ಅವು ಎರಡು ತೂತುಗಳು ಅಷ್ಟೇ, ಅವು ಕಿವಿಗಳೇ ಅಲ್ಲ ಅಂದ್ರು. ಗರ್ತವು ನಾಮನತವು ಕರ್ಣವು ಯಾಭ್ಯಾಂ ತತ್ಕರ್ಮ ನಶ್ರುತಂ. ಭಗವಂತನ ಮಹಿಮೆಯನ್ನು ಕೇಳದ ಕಿವಿ ಎರಡು ತೂತುಗಳು ಅಷ್ಟೇ. ಭಗವಂತನ ಮಹಿಮೆಯನ್ನು ಹೇಳದ ನಾಲಿಗೆ ಎಕ್ಸ್ಟ್ರಾ ಗ್ರೋತ್ ಅಷ್ಟೇ, ಅದೇನೂ ಅಲ್ಲ. ನೂನಂ, ಅದು ಏನು ಎಕ್ಸ್ಟ್ರಾ ಗ್ರೋತ್? ನೂನಂ ತತ್ ಕಂಠಶಾಲೂಕಂ ಅಥವಾ ಉಪಜಿಹ್ವಿಕ ಅಂತ. ಶಾಲೂಕ ಅಂದ್ರೆ ಟ್ಯೂಮರ್, ಕಂಠಶಾಲೂಕಂ ಅಂತ ಕುತ್ತಿಗೆಯಲ್ಲಿ ಬೆಳೆದಂಥ ಈ ಕ್ಯಾನ್ಸರ್ ಆದವರಿಗೆ ಥ್ರೋಟ್ ಕ್ಯಾನ್ಸರ್ ಅಂತಾರೆ, ಅಲ್ಲಿ ಟ್ಯೂಮರ್ ಬೆಳೆಯುತ್ತೆ. ಈ ನಾಲಿಗೆಯೂ ಒಂದು ಟ್ಯೂಮರ್ ಅಂತ. ಕುತ್ತಿಗೆಯಿಂದ ಬೆಳೆದ ಎಕ್ಸ್ಟ್ರಾ ಗ್ರೋತ್ ಒಂದು ಕಂಠಶಾಲೋಕ ಅಂದ್ರೆ ಥ್ರೋಟ್ ಟ್ಯೂಮರ್. ಅಥವಾ ಉಪಜಿಹ್ವಿಕ ಅಂತ. ಆ ಉಪಜಿಹ್ವಿಕ ಅಂತಂದ್ರೆ ಟಾನ್ಸಿಲ್. ಟಾನ್ಸಿಲ್ ಬೆಳೆದು ಬಿಟ್ರೆ ಅದನ್ನು ಕಟ್ ಮಾಡಬೇಕಾಗುತ್ತೆ, ಆಪರೇಷನ್ ಮಾಡಬೇಕಾಗತ್ತೆ. ಟಾನ್ಸಿಲ್ ನಂತೆ ಆಪರೇಷನ್ ಮಾಡಿ ತೆಗಿಬೇಕಾದ್ರೆ ನಿರುಪಯುಕ್ತವಾದ ಒಂದು ವಸ್ತು. ಇಟ್ ಈಸ್ ಜಸ್ಟ್ ಲೈಕ್ ಎ ಓವರ್ ಗ್ರೋನ್ ಟಾನ್ಸಿಲ್ ಆರ್ ಎ ಟ್ಯೂಮರ್ ಇನ್ ಥ್ರೋಟ್ ಅಂತ. ನಾಲಿಗೆ ನೂನಂ ತತ್ ಕಂಠಶಾಲೂಕಂ ಅಥವಾ ಉಪಜಿಹ್ವಿಕ. ರೋಗೋ ನಾಮ ನಸಾಜಿಹು. ಒಟ್ಟಿಗೆ ಯಾವುದೋ ಒಂದು ರೋಗ, ಅದು ಕುತ್ತದು, ಆಪತ್ತು ಹೊರತು ನಮಗೆ ಉಪಯೋಗ ಬೀಳುವಂಥ ವಸ್ತು ಅಲ್ಲ, ವೇಸ್ಟ್ ಅದು. ಯಾ ನವಕ್ತಿ ಹರೇರ್ ಗುಣ, ಭಗವಂತನ ಗುಣವನ್ನು ಹೇಳ್ದ ನಾಲಿಗೆ. ಭಾರಭೂತೈ ಕಾರ್ಯಮೇಭಿ ಕಿಂ ತಸ್ಯ ನೃಪಶೋರ್ದ್ವಿಜಾನ್. ನಾಲಿಗೆ ಆಮೇಲೆ ಕಿವಿ, ಎರಡು ಕಿವಿ ಮತ್ತು ನಾಲಿಗೆ ಇಷ್ಟು ಬಂತು. ಕಥನ ಶ್ರವಣಕ್ಕೆ ಸಂಬಂಧಪಟ್ಟು. ಇದು ಕಥನ, ಇದು ಶ್ರವಣ. ಈ ಕಥನ ಕಥಿತ ಶ್ರುತ ಆಗದೇ ಇದ್ದರೆ ಇದರಿಂದ ಏಭಿಹಿ ಭಾರಭೂತೈ ಕಿಂ ಅಂತ. ಎರಡು ಕಿವಿ, ಎರಡು ಭಾರ, ಒಂದು ನಾಲಿಗೆ, ಒಂದು ಭಾರ. ದೇಹದಲ್ಲಿ ಇವು ಮೂರು ಭಾರಗಳು. ಏಭಿಹಿ ಭಾರಭೂತೈ ಕಿಂ ಕಾರ್ಯಂ. ಏನು ಉಪಯೋಗ? ಇದ್ದೇನು ಉಪಯೋಗ? ಕಿಂ ತಸ್ಯ ನೃಪಶೋರ್ದ್ವಿಜ. ಏನು ಉಪಯೋಗ ಅಂದ್ರೆ ಏನ್ರಿ? ದನಗಳಿಗೂ ಕಿವಿ ಇದೆ, ಪ್ರಾಣಿಗಳಿಗೆ ಕಿವಿ ಇದೆ, ನಾಲಿಗೆ ಇದೆ, ಅವು ಉಪಯೋಗ. ಹಾಗಾದ್ರೆ ನೀನು ಅಷ್ಟೇ ಅಂದ್ರೆ ಅಡ್ಡಿಲ್ಲ. ಅದು ನೃಪಶೋಹೋ. ಇಫ್ ಯು ಆರ್ ಜಸ್ಟ್ ಲೈಕ್ ಎನ್ ಅನಿಮಲ್, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಪಶುವಿನಂತೆ ಬದುಕುವುದೇ ನಿನ್ನ ಜೀವನ ಅಂತ ನೀನು ತಿಳ್ಕೊಂಡಿದ್ರೆ ನನ್ನಿಂದ ಏನೂ ಆಕ್ಷೇಪ ಇಲ್ಲ. ಆದರೆ ಪಶು ಅಲ್ಲದಂಥ, ಪಶು ಅಲ್ಲ, ಪಶುವಿಗಿಂತ ಎತ್ತರಕ್ಕೆ. ಪಶುವಿಗಿಂತ ಎತ್ತರಕ್ಕೆ ಅಂದರೆ ವಾಸ್ತವಿಕವಾಗಿ ನಾನು ಯಾವಾಗಲೂ ಹೇಳೋದುಂಟು ನೋಡಿ, ಮನುಷ್ಯ ತನ್ನನ್ನು ಹೇಳಿಕೊಳ್ಳುವಾಗ ಮನುಷ್ಯನಿಗೆ ಉಪಮಾನ ಕೊಡೋದು ಏನನ್ನ? ಪುರುಷ ಸಿಂಹ, ಪುರುಷ ವ್ಯಾಘ್ರ, ಪುರುಷ ವೃಷಭ, ಮತ್ತೆ ಪಶುಗಳನ್ನೇ ದೃಷ್ಟಾಂತ ಕೊಡೋದು. ಮನುಷ್ಯನ ಶ್ರೇಷ್ಠ ಮನುಷ್ಯ ಅಂತ ಆಗಬೇಕಾಗಿದ್ರೆ ಹುಲಿಯಂಥ ಮನುಷ್ಯ, ಸಿಂಹದಂಥ ಮನುಷ್ಯ, ಗೂಳಿಯಂಥ ಅಂದ್ರೆ ಪೌರುಷಕ್ಕೆ ದೃಷ್ಟಾಂತ. ಏನೇ ಇರಲಿ ಅವನಿಗೆ ತಾನು ಎತ್ತರಕ್ಕೆ ಇರಿದವ ಅಂತ ಹೇಳ್ಬೇಕಾದ್ರೆ ಪ್ರಾಣಿಗಳನ್ನು ಉಪಮಾನ ಕೊಡಬೇಕು. ಇನ್ನು ವರಸೆ ಮಾಡ್ರಿ, ಪ್ರಾಣಿಗಳನ್ನು ಶ್ರೇಷ್ಠ, ಮನುಷ್ಯನಂತಹ ಪ್ರಾಣಿ ಅಂದ್ರೆ ಎಂಥ ಇನ್ಸಲ್ಟ್ ಪ್ರಾಣಿಗಳಿಗೆ. ಅರೆ ಮನುಷ್ಯ ಎಷ್ಟು ಕಳಪೆ ಅಂದ್ರೆ ಪ್ರಾಣಿಗಳಿಗೆ ಉಪಮಾನ ಕೊಡ್ಲಿಕ್ಕೂ ನಾಲಾಯಕು. ಮನುಷ್ಯನಂಥ ದನ ಅಂದ್ರೆ, ದನದಂಥ ಮನುಷ್ಯ ಅಂದ್ರೆ ಒಳ್ಳೆಯವರು ಅಂತ, ಪಾಪ ಒಳ್ಳೆಯವರು ಸಜ್ಜನ. ಆದ್ರೆ ಮನುಷ್ಯನಂಥ ದನ ಅಂದ್ರೆ ಡೋಂಗಿ ಅಂತ ಅರ್ಥ. ಅದು ಹಾಲು ಇದ್ದು ಹಾಲು ಕೆಚ್ಚನ್ನು ಇಳಿಸದೇ ಇದ್ರೆ ಮನುಷ್ಯನಂಥ ದನ, ಅದು ಡೋಂಗಿ, ಮೋಸ ಮಾಡುತ್ತೆ. ಮನುಷ್ಯನಂತಹ ಹುಲಿ, ಮನುಷ್ಯನಂತಹ ಸಿಂಹ ಅಂತ ಹೇಳಿದ್ರೆ ಹುಲಿಗೆ ಸಿಂಹಕ್ಕೆ ಅವಮಾನ. ಆದ್ರೆ ಸಿಂಹದಂತಹ ಮನುಷ್ಯ ಅಂದ್ರೆ ಇವನಿಗೆ ಗ್ರೇಟ್, ಭಾರಿ ಅಭಿಮಾನ. ಹಾಗಾದ್ರೆ ಏನಾಯ್ತು? ಮನುಷ್ಯನಿಗೆ ಗೊತ್ತಿದೆ ಪ್ರಾಣಿಗಿಂತಲೂ ತಾನು ಕಡೆ ಅನ್ನೋದು ಮನುಷ್ಯನಿಗೆ ಅಂತತಃ ಗೊತ್ತಿದೆ. ಆದ್ರಿಂದ ನೃಪಶು ಅನ್ನೋದು ಒಂದು ದೃಷ್ಟಿಯಿಂದ ಯಾಕೆ ಹೇಳಿದ್ರೆ ಪ್ರಾಣಿಗಳಿಗೆ ಇನ್ಸಲ್ಟ್ ಅದು ಹಾಗೆ ಹೇಳೋದು. ಅಲ್ಲಿ ಯಾವ ಅರ್ಥದಲ್ಲಿ ಇದ್ರೆ ಈ ಅರ್ಥದಲ್ಲಿ ಅಲ್ಲ. ಪ್ರಾಣಿಗಳಿಗೆ ಅವೇರ್ನೆಸ್ ಇಲ್ಲ, ತಿಳಿಯುವ ಶಕ್ತಿ, ಅವರಿಗೆ ಇಂಟೆಲೆಕ್ಟ್ ಇಲ್ಲ. ಮೈಂಡ್ ಮಾತ್ರ ಇದೆ, ಇಂಟೆಲೆಕ್ಟ್ ಡೆವಲಪ್ ಆಗಿಲ್ಲ. ನಿನಗೆ ಮೈಂಡು, ಇಂಟೆಲೆಕ್ಟು, ಮೆಮೊರಿ ಶೆಲ್ಲು, ಸಬ್ ಕಾನ್ಷಿಯಸ್ಸು ಎಲ್ಲ ಉಂಟು. ಒಳಗಿನ ಸುಪ್ತ ಪ್ರಜ್ಞೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಇದು ಯಾವುದು ಪ್ರಾಣಿಗಳಲ್ಲಿ ಡೆವಲಪ್ ಆಗಲ್ಲ. ಬರೇ ಮೈಂಡ್ ಇದೆ, ಸ್ವಲ್ಪ ಮಟ್ಟಿಗೆ ಅಹಂ ಇದೆ, ಅವೇರ್ನೆಸ್ ಆಫ್ ದ ಸೆಲ್ಫ್. ಅದು ಬಿಟ್ಟರೆ ಇನ್ನೇನು ಇಲ್ಲ ಅವುಗಳಲ್ಲಿ. ಬುದ್ಧಿ ಇದ್ದೂ ಬುದ್ಧಿ ಇಲ್ಲದಂತೆ ಪಶುವಿನಂತೆ ಬದುಕುತ್ತೆ. ಆದರೆ ನಮ್ಮಿಂದ ಅಡ್ಡಿ ಇಲ್ಲ. ಇಲ್ಲದೇ ಇದ್ದರೆ ಯೋಚನೆ ಮಾಡು, ದೇವರು ಬುದ್ಧಿ ಕೊಟ್ಟಿದ್ದಾನಲ್ಲ, ಈ ಕಿವಿ ಯಾಕಿರೋದು? ಅಲ್ಲಿ ಕಿವಿ ಯಾಕಿರೋದು ಅನ್ನೋದನ್ನ ಬುದ್ಧಿ ಉಪಯೋಗಿಸಿದ್ರೆ ಗೊತ್ತಾಗೋದು. ಬುದ್ಧಿಯನ್ನು ಉಪಯೋಗಿಸಿದವನು ಕಿವಿಯನ್ನು ಉಪಯೋಗಿಸಿದ್ರೆ ನಾಳೆ ಬೇಕಾದ್ರೆ ಬುದ್ಧಿಯನ್ನೇ ಉಪಯೋಗಿಸ. ಹಾಗಾದ್ರೆ ನೀನು ಪಶು ಅಂತ ಹೇಳ್ತಾರೆ. ಕಿಂ ತಸ್ಯ ಭಾರಭೂತೈ ಕಾರ್ಯಮೇಭಿ ಕಿಂ ತಸ್ಯ ನೃಪಶೋರ್ದ್ವಿಜ. ಈಗ ಕಿವಿ ಬಂತು, ನಾಲಿಗೆ ಬಂತು, ಕೈ ಬಂತು. ಆಮೇಲೆ ಈ ಮುಂದಿನದಲ್ಲಿ ಕಿಂ ತಸ್ಯ ಚರಣೈ ಕಾರ್ಯಂ
ವೃಥಾ ಸಂಚರಣ ಇರ್ದ್ವಿಜ ಅಂತ. ಒಂದು ಈ ಶ್ಲೋಕ ಸರಿ ಇಲ್ಲ. ಅದು ಕಿಂ ತಸ್ಯ ಚರಣಾಭ್ಯಾಂ ಕಾರ್ಯಂ ಆಗಬೇಕು. ತಸ್ಯ ಚರಣ ಹಿಂದೆ ಒಬ್ಬ ಏಕವಚನ ಇದೆ, ತಸ್ಯ ಅಂತ. ಚರಣೈ ಹಿಂದೆ ಬಹುವಚನ ಇದೆ. ಒಬ್ಬರಿಗೆ 4 ಕಾಲ ಅಂದ್ರೆ ಅವನು ನೃಪಶೋಹ ಅನ್ನೋದನ್ನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಕಾಣುತ್ತೆ. ಪ್ರಾಯ 4 ಕಾಲುಗಳು, ಕೈಯು ಕಾಲು ಸೇರಿಸಿ ಚರಣಗಳು 4 ಪಾದಗಳು ಅಂತ ಹೇಳಿದ್ರೆ ಒಳ್ಳೆಯದು. 4 ಇದ್ದು ಉಪಯೋಗ ಇಲ್ಲ, 2 ಇದ್ದು. ಕಿಂ ತಸ್ಯ ಚರಣ ತಸ್ಯ ಅಂತಂದ್ರೆ ಇಲ್ಲಿ ಒಂದೇನು ಅಂದ್ರೆ ಸಮುದಾಯ ಏಕವಚನ ಹಾಗೆ ಹೇಳ್ತಾರೆ. ತಸ್ಯ ಅಂದ್ರೆ ಮಾನವ ಸಮುದಾಯಕ್ಕೆ, ಒಬ್ಬ ಈ ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ದ್ವಿವಚನವೇ ಇಲ್ಲ ಕನ್ನಡದಲ್ಲಿ ಅಥವಾ ನಮ್ಮ ಬೇರೆ ಯಾವುದೇ ದೇಶೀಯ ಭಾಷೆಯನ್ನು ಹೇಳುವಾಗ. ಕಾಲುಗಳು ಅಂತ ಹೇಳಿಬಿಟ್ರೆ ಅದು ಎಷ್ಟು ಒಂದಕ್ಕಿಂತ ಹೆಚ್ಚಿದ್ರೆ ಕಾಲುಗಳು. ಸಂಸ್ಥೆಯಲ್ಲಿ ಆಗಲ್ಲ. 1 ಮತ್ತು ದ್ವಿವಚನ, ಆಮೇಲೆ 2 3 ಬಹುವಚನ, 3 ವಚನ ಇದೆ. ಇಂಗ್ಲಿಷ್ನಲ್ಲಿ ಇಲ್ಲ, ಅದು ಲ್ಯಾಟಿನ್ನು, ಅಲ್ಲಿ ಪಾಶ್ಚಾತ್ಯರಲ್ಲಿ ಹಳೆ ಭಾಷೆಗಳಲ್ಲಿ ಇದೆ ದ್ವಿವಚನ ಇದೆ. ಸಂಸ್ಥೆಯಲ್ಲಿ ದ್ವಿವಚನ ಇದೆ. ಆ ದ್ವಿವಚನ ಬೇಕಿತ್ತು ಇಲ್ಲಿ. ಒಬ್ಬ ವ್ಯಕ್ತಿ ಅವನ ಕಾಲುಗಳು ಅಂತ ದ್ವಿವಚನ ಇರಬೇಕು, ಬಹುವಚನ ಇದೆ. ಅದಕ್ಕೆ 2 ವಿಧ ಉತ್ತರ ಅದಕ್ಕೆ. ಒಂದು ಅವನ ಕಾಲುಗಳು ಅಂತ, ಅವನು 4 ಕಾಲೇ, ಅವನಿಗೆ ಕೈ ಅಲ್ಲ, ಅದು ಒಂದು ಪ್ರಾಣಿ ಅವನು, ಅದರಿಂದ 4 ಕಾಲುಗಳೇ. ಇನ್ನೊಂದು ತಸ್ಯ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಈ ಸಮುದಾಯ ಏಕವಚನ ಅಂತ ಹೇಳ್ತಾರೆ. ಆ ಸಮುದಾಯ ಏಕವಚನ ತಗೊಂಡ್ರೆ ಮನುಷ್ಯ ಸಮುದಾಯ, ಅವನಿಗೆ ಮನುಷ್ಯ ಸಮುದಾಯಕ್ಕೆ, ಮನುಷ್ಯನಿಗೆ ಅಂತ ಹೇಳುವಾಗ ಒಬ್ಬ ವ್ಯಕ್ತಿಗಲ್ಲ ಮನುಷ್ಯನಿಗೆ ಕಾಲುಗಳಿದ್ದೇನು ಉಪಯೋಗ ಅಂತ. ಕಾಲುಗಳು ಅವಾಗ ಮನುಷ್ಯ ಅಂದ್ರೆ ಸಮುದಾಯ. ಕಾಲುಗಳು ಒಬ್ಬೊಬ್ಬರಿಗೆ 2 ಇಟ್ಟುಕೊಂಡು 1000 ಕಾಲಗಳಾಗ್ತವೆ. ಈ 1000 ಕಾಲಗಳಿವೆ ಅಲ್ಲ ಮನುಷ್ಯನಿಗೆ, ಏನು ಉಪಯೋಗ? ಕಿಂತಸ್ಯ ಚರಣೈ ಕಾರ್ಯಂ. ಯಾಕ್ರಿ ವೃಥಾ ಸಂಚರಣೈ ಅಂದ್ರು. ಏನು ಕೆಲಸ ಆದ್ರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಅಡ್ಡಾಡು, ಟು ಅಂಡ್ ಫ್ರೋ ಅಂತ ಏನಿಲ್ಲ. ತಲೆ ಬಿಸಿ ಆದಾಗ ಕೆಲವರು ಮನೆಯೊಳಗೆ ಜೋರು ತಲೆ ಬಿಸಿ ಆದ ತಕ್ಷಣ ಕೂದಲು ಗುಳ್ಳಿಗೆ ಆಗುದಿಲ್ಲ. ತಲೆ ಬಿಸಿ ಆದ ಕೂಡಲೇ ಕಾಲು ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಹಾಲಿನಿಂದ ತಲೆ ಬಿಸಿ. ಏನ್ ಮಾತಾಡಬೇಡ, ತಲೆ ಬಿಸಿ ಆಗಿದೆ. ನಾವೇ ನೋಡ್ಬೇಕು ಅವ್ರು ತಲೆ ಬಿಸಿ ಆಗಿದೆ, ಮಾತಾಡ್ಲಿಕ್ಕೂ ಇಲ್ಲ ಯಾರು. ನನಗೆ ತಲೆ ಬಿಸಿ ಆಗಿದೆ, ತಲೆ ಬಿಸಿ ಆದ ಕೂಡಲೇ ಕಾಲು ಶುರುವಾಗಿದೆ, ಆ ಕಡೆಯಿಂದ ಈ ಕಡೆ ಶತಪಥ. ಏನು ಅಂತ ಏನು ಮಾಡಿದಿ ಕಾಲಿಂದ ಅಂದ್ರೆ ಶತಪಥ ಹಾಕಿದೆ ಅಂತ. ಕಿಂ ತಸ್ಯ ಚರಣೈ ಕಾರ್ಯಂ ವೃಥಾ ಸಂಚರಣೈ. ವ್ಯರ್ಥವಾಗಿ ಅಲೆದಾಡಿದ್ದು ಬಂತು, ಅಲೆದಾಡುವುದು ಅಂತ ಹೇಳ್ತೇವೆ. ವ್ಯರ್ಥವಾಗಿ ಅಲೆದದ್ದು ಬಂತು, ಏನು ಉಪಯೋಗ ಆಗಲಿಲ್ಲ. ಮತ್ತೆ ಏನ್ ಮಾಡ್ಬೇಕಿತ್ರಿ? ಕಾಲಿಂದ, ಕಾಲಿರೋದೇ ನಡೆಯೋದಕ್ಕೆ, ನಡಿಬಾರ್ದೇನು ಮತ್ತೆ ಟ್ರಾಕ್ಷನ್ ಹಾಕಿ ಮಲ್ಕೋಬೇಕೇನು ಬೆಡ್ಡಲ್ಲಿ? ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಚರಣವು ತೌತು ಸಫಲವು ಕೇಶವಾಲಯಗಾಮಿನವು. ನಿಜವಾಗಿ ಸಾರ್ಥಕ ಆಗುವುದು ಯಾವಾಗ ಅಂದ್ರೆ ಈ ಪಾದ ಭಗವಂತನಲ್ಲಿಗೆ ಹೋಗ್ಲಿಕ್ಕೆ ಉಪಯೋಗ ಆಗಬೇಕು. ಭಗವಂತನ ಆಲಯ, ಮನೆ, ಭಗವಂತನ ಮನೆಗೆ. ಭಗವಂತನ ಮನೆ ಇರುವುದೆಲ್ಲಿ? ಎಲ್ಲಿಯೂ ಇರಬಹುದು, ಅದು ಎಲ್ಲಿಯೂ ಇರಬಹುದು. ಅದು ನಮಗೆ ಎಲ್ಲಿ ಭಗವಂತನ ಫೀಲಿಂಗ್ ಬರುತ್ತೋ ಅದು ನಮಗೆ ಭಗವಂತನ ಮನೆ. ಒಂದು ವೇಳೆ ಇಲ್ಲೇ ಇದ್ದು ಬಿಟ್ರೆ ಅವನು ಒಂದು ಕಾಲಿನ ಅಗತ್ಯವೇ ಇಲ್ಲ. ಇಲ್ಲಿ ಹೋಗ್ಲಿಕ್ಕೆ ಈ ಕಾಲು ಬೇಕಾಗುವುದಿಲ್ಲ. ಅದರಿಂದ ಈ ಕಾಲಿನ ಅಗತ್ಯವೇ ಬೇಕಾಗುವುದಿಲ್ಲ. ಒಮ್ಮೊಮ್ಮೆ ಮನಸ್ಸಿನ ಕಾಲಿನಿಂದ ಹೋಗ್ಲಿಕ್ಕೆ ಬರುತ್ತೆ ಭಗವಂತನಿದ್ದಲ್ಲಿಗೆ. ಮನಸ್ಸಿನ ಕಾಲಿನಿಂದ ಭಗವಂತನಿದ್ದಲ್ಲಿಗೆ ಹೋಗ್ಲಿಕ್ಕೆ ಆಗದೇ ಇದ್ರೆ ಈ ಕಾಲಿನಿಂದ ಹೋದರೂ ವ್ಯರ್ಥ. ಹಾಗಾಗಿ ಭಗವಂತನ ಆಲಯ ಅಂತಂದ್ರೆ ಭಗವಂತನನ್ನ ನಮಗೆ ನೆನಪಿಸಿ ಕೊಡತಕ್ಕಂಥ ಸ್ಥಾನಗಳು, ಅದನ್ನೇ ಪುಣ್ಯಕ್ಷೇತ್ರಗಳು. ಮೈಂಡ್ ಅನ್ನ ಟ್ಯೂನ್ ಮಾಡತಕ್ಕಂಥದ್ದು. ಅಂಥ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಕಾಲು ಸಾರ್ಥಕ. ನಮಗೆ ಈಗ ಪುಣ್ಯಕ್ಷೇತ್ರಕ್ಕೆ ಕಾಲಿದ್ರು ಕಾಲಲ್ಲಿ ಎಲ್ಲಿ ಹೋಗ್ತೇವೆ? ಒಂದು ಬಸ್ನಲ್ಲಿ ಹೋಗ್ತೇವೆ, ಒಂದು ಕಾರ್ನಲ್ಲಿ ಹೋಗ್ತೇವೆ, ಇಲ್ಲ ವಿಮಾನದಲ್ಲಿ ಹೋಗ್ತೇವೆ, ಇಲ್ಲ ರೈಲ್ನಲ್ಲಿ ಹೋಗ್ತೇವೆ, ಕಾಲಿನಲ್ಲಿ ಹೋಗ್ತೇವೆ. ಕಾಲು ಹಂಗೆ ಇರುತ್ತೆ, ಅದಕ್ಕೆ ಬಸ್ಸಿನ ಒಳಗೆ ಇಟ್ಟಿರ್ತೇವೆ, ಹೋಗುತ್ತೆ ಅಷ್ಟೇ. ನಾವು ಬಸ್ ಹೋಗುತ್ತೆ ಅದನ್ನ ನಾವು ಹೋಗ್ತೇವೆ, ಕಾರು ಹೋಗುತ್ತೆ ಅದನ್ನ ನಾವು ಹೋಗ್ತೇವೆ. ಕಾಲು ಬೇಕಾಗೋದಿಲ್ಲ ಅವಾಗ, ಕಾರು ಸಾಕಾಗತ್ತೆ. ತುಳುವಿನ ಕಾರು. ಚರಣವು ತೌತು ಸಫಲವು ಕೇಶವಾಲಯ ಗಾಮಿನವು ತೇಚ ನೇತ್ರಯ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ಯಾವ ಕಾಲಿನಿಂದ ಭಗವಂತನ ಕಡೆಗೆ ನಾವು ಸಾಗುತ್ತೇವೆ, ಭಗವಂತನ ಕಡೆಗೆ ಸಾಗುವ ಕಾಲು ಅಷ್ಟೇ. ಅದು ಭಗವಂತನ ಕಡೆಗೆ ಸಾಗುವುದು ಯಾವುದು ಅನ್ನುವಂಥದ್ದು, ಎಲ್ಲಿ ಭಗವಂತನ ಫೀಲಿಂಗ್ ನಮಗೆ ಬರುತ್ತೆ ಅದು ಭಗವಂತನ ಕಡೆ. ಎಲ್ಲರೂ ಹಿಮಾಲಯಕ್ಕೆ ನೇದೃಶಂ ಸ್ಥಳ ಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ. ಆಚಾರ್ಯರು ಹೇಳಿದ್ರು ಬದರಿಗೆ ಸಾಟಿಯಾದ ಕ್ಷೇತ್ರ ಇಲ್ಲ ಅಂತ. ಇದು ಆಚಾರ್ಯರ ಸ್ಟೇಟ್ಮೆಂಟ್, ಅವರು ತಮ್ಮ ಶಿಷ್ಯರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ. ಬದರಿಗೆ ಸಾಟಿಯಾದಂತಹ ಪುಣ್ಯಕ್ಷೇತ್ರ ಇಲ್ಲ ಅಂತ. ಯಾಕೆಂದ್ರೆ ಅಲ್ಲಿ ಎಲ್ಲಿ ಹೋಗಿ ಕೂತ್ರೂ ಭಗವಂತನ ಮೆಡಿಟೇಷನ್ಗೆ ಮೈಂಡ್ ಟ್ಯೂನ್ ಆಗುತ್ತೆ. ಅದೇ ಕೇಶವಾಲಯ. ಭಗವಂತನ ಹತ್ರ ಮನಸ್ಸು ಹೋಗುತ್ತೆ. ಭಗವಂತನ ಹತ್ರ ಮನಸ್ಸು ಹೋಗುವ ಜಾಗಕ್ಕೋಸ್ಕರ ಹೋಗ್ಲಿಕ್ಕೆ ಕಾಲಿರುವುದು. ಮೊದಲು ಮನಸ್ಸು ಎಲ್ಲಿ ಹೋಗುತ್ತೆ, ಭಗವಂತನ ಹತ್ರ ಎಲ್ಲಿ ಹೋದ್ರೆ ಮನಸ್ಸು ಭಗವಂತನ ಹತ್ರ ಹೋಗುತ್ತೋ ಅಲ್ಲಿಗೆ ಹೋಗ್ಲಿಕ್ಕೆ ಕಾಲು. ಅಂದ್ರೆ ಕಾಲು ಭಗವಂತನ ಹತ್ರ ಹೋಗುವುದಿಲ್ಲ, ಆದ್ರೆ ಮನಸ್ಸು ಹೋಗ್ಲಿಕ್ಕೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಕಾಲು ಅಷ್ಟೇ. ಅದನ್ನ ಹೇಳಿದ್ರು ಚರಣವು ತೌತು ಸಫಲವು ಕೇಶವಾಲಯ ಗಾಮಿನವು ತೇಚ ನೇತ್ರೆ. ಕಣ್ಣು ಯಾವುದು ಸಫಲ ಅಂದ್ರೆ ತೇಚ ನೇತ್ರೇ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ ಹರಿಹಿ. ಭಗವಂತನನ್ನು ಕಾಣುವ ಕಣ್ಣು. ಭಗವಂತನನ್ನು ಕಾಣುವ ಕಣ್ಣು ಅಂದ್ರೆ ಭಗವಂತ ಕಾಣೋದಿಲ್ಲ.
2 ಸ್ಥಿತಿಯಲ್ಲಿ ಭಗವಂತನನ್ನು ಕಾಣಬಹುದು, 3 ಸ್ಥಿತಿಯಲ್ಲಿ ಭಗವಂತನ ಕಾಣಬಹುದು. ನಾವು ಓಂಕಾರದ ವಿವರಣೆಯಲ್ಲಿ ಬೆಳಗಾತ ನೋಡಿದೆವು. ಒಂದು ಬಾಹ್ಯ ಪ್ರತೀಕದಲ್ಲಿ ಭಗವಂತನ ಕಾಣುವುದು, ಅದು ಭಗವಂತನನ್ನು ಕಾಣುವುದಲ್ಲ, ಭಗವಂತನ ಪ್ರತೀಕವನ್ನು ಕಾಣುವುದು. ಅದ್ರಲ್ಲಿ ಹರಿಹಿ ಅಂದರೆ ಹರಿಯ ಪ್ರತೀಕ ಅಂತ ಅರ್ಥ. ಹರಿಯ ಪ್ರತೀಕವನ್ನು ನಾವು ನೋಡ್ತೇವೆ. ಅದು ಒಂದು ಹರಿಯ ಪ್ರತೀಕವನ್ನು ನೋಡುವುದು. ಎಲ್ಲಿಯೂ ಆಗಬಹುದು, ಯಾರು ಹರಿಯ ಪ್ರತೀಕ ಆಗಬಹುದು. ಅದು ಮೃಣ್ಮಯ ಪ್ರತೀಕ ಆಗಬಹುದು, ಶಿಲಾಮಯ ಆಗಬಹುದು, ಪಂಚಲೋಹದ್ದಾಗಬಹುದು, ಅಥವಾ ಒಬ್ಬ ನಡೆದಾಡುವ ಮನುಷ್ಯನೂ ಆಗಬಹುದು. ಎಲ್ಲರೊಳಗೂ ಭಗವಂತ ಇದ್ದಾನೆ, ಅವನು ಪ್ರತೀಕವೇ. ಜ್ಞಾನಿ ವೈಷ್ಣವ ಖಂ ಮರುಜ್ಜಲಂ ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ಬ್ರಹ್ಮಜ್ಞಾನಿ ವಿಷ್ಣು ಭಕ್ತ ಅವರೆಲ್ಲರೂ ಭಗವಂತನ ಪ್ರತೀಕ ಅಂತ ಹೇಳಿದ್ರು. ಅಂದ್ರೆ ನೇರ ಭಗವಂತ ನೋಡೋದು, ಇದು ಒಂದು ಹೊರಗಿನಿಂದ ಬಾಹ್ಯ. ಆಮೇಲೆ ಭಗವಂತನ ನೋಡೋದು ಅಂದ್ರೆ ಮೆಡಿಟೇಷನ್ನಲ್ಲಿ. ಆವಾಗಲೂ ಅದು ಸಾರ್ಥಕವಾದ ಕಣ್ಣು. ಯಾವ ಕಣ್ಣು ಅದು? ಒಳಗಣ್ಣು. ಕಣ್ಣು 3 ಕಣ್ಣಿದೆ, ಒಂದು ಹೊರಗಣ್ಣು, ಮತ್ತೊಂದು ಒಳಗಣ್ಣು, ಮತ್ತೊಂದು ತಿಳಿಗಣ್ಣು ಅಂತ 3 ಕಣ್ಣಿದೆ. ಅದೇ ಮುಕ್ಕಣ್ಣ ಅಂತ. 3 ಕಣ್ಣು ತೆರಿಬೇಕು. ಅದು ಒಂದೊಂದು ಕಣ್ಣು 2 ಇದೆ, ಒಟ್ಟಿಗೆ 6 ಕಣ್ಣಾಗತ್ತೆ. ಒಳಗಣ್ಣು ಹೊರಗಣ್ಣಿನಿಂದ ನೋಡುವುದು ಈ ಪ್ರತೀಕಗಳನ್ನ, ದೇವಸ್ಥಾನದಲ್ಲಿದ್ದ ಪ್ರತೀಕಗಳನ್ನ, ಜ್ಞಾನಿಗಳನ್ನ, ವಿಷ್ಣು ಭಕ್ತರನ್ನ ನೋಡ್ತೇವೆ. ಅದು ಹೊರಗಣ್ಣಿಗೆ ಸಾರ್ಥಕ್ಯ. ಒಳಗಣ್ಣಿಗೆ ಅಂದ್ರೆ ಅದು ಮೆಂಟಲ್ ಐ, ಧ್ಯಾನದಲ್ಲಿ ಭಗವಂತನನ್ನು ನಾವು ಕಾಣ್ತೇವಲ್ಲ, ಅದು ಒಳಗಣ್ಣಿಗೆ ಸಾರ್ಥಕ್ಯ. ಅಲ್ಲಿಗೂ ಅದು ಒಳಗಿನಿಂದ ಪ್ರತೀಕವೇ, ಮಾನಸ ಪ್ರತೀಕ. ಇದು ಹೊರಗಿನದ್ದು ಮಣ್ಣಿನ ಪ್ರತೀಕ, ಇದು ಮನಸ್ಸಿನ ಪ್ರತೀಕ ಆಯಿತು. ಭಗವಂತ ಆಗಲಿಲ್ಲ. ಆಮೇಲೆ ಭಗವಂತನನ್ನು ತಿಳಿಯೋ ಕಣ್ಣು ಒಂದುಂಟು, ಅದಕ್ಕೆ ತಿಳಿಗಣ್ಣು ಅಂತ ಹೆಸರು. ಅದು ಮತ್ತೆ ತಿಳಿಯಾದ ಕಣ್ಣು, ಸ್ವಚ್ಛ. ಅದು ತಿಳಿ ಎವರ್ ಪ್ಯೂರ್. ಯಾವುದದು? ಸ್ವರೂಪಭೂತವಾದ ಕಣ್ಣು, ಜ್ಞಾನಾನಂದಮಯವಾದ ಕಣ್ಣು. ಆ ಕಣ್ಣಿನಲ್ಲಿ ನೇರ ಭಗವಂತನನ್ನೇ ಕಾಣುವುದು. ಆಗ ಆತ್ಮದ ಕಣ್ಣು ಸಾರ್ಥಕ ಆಯ್ತು. ಹೀಗೆ ದೇಹದ ಕಣ್ಣು, ಮನಸ್ಸಿನ ಕಣ್ಣು, ಆತ್ಮದ ಕಣ್ಣು 3 ಸಾರ್ಥಕ ಆಗಬೇಕು. ಅದಕ್ಕೆ ಕ್ರಿಯಾಸು ಬಾಹ್ಯ ಆಂತರ ಮಧ್ಯಮಾಸು. ಮಧ್ಯದ ಕಣ್ಣು ಅಂದ್ರೆ ಒಳಗಣ್ಣು, ಹೊರಗಿನ ಕಣ್ಣು ಅಂದ್ರೆ ಈ ಕಣ್ಣೆ. ಆಮೇಲೆ ತಿಳಿಗಣ್ಣು ಅಂದ್ರೆ ಅಂತರಂಗದ ಆ ಸಾಕ್ಷಿ ರೂಪವಾದ ಆತ್ಮಸ್ವರೂಪವಾದ ಕಣ್ಣು. ಈ 3 ಸಾರ್ಥಕ ಆಗುವುದು ಭಗವಂತನನ್ನು ಕಂಡಾಗ. ಚರಣವು ತೌತು ಸಫಲವು ಕೇಶವಾಲಯ ಗಾಮಿನವು ತೇಚ ನೇತ್ರೇ ಮಹಾಭಾಗ ಯಾಭ್ಯಾಂ ಸಂದೃಶ್ಯತೆ. ಇಲ್ಲದೇ ಇದ್ರೆ ಕಿಂತಸ್ಯ ಚರಣೈ ಕಾರ್ಯಂ ವೃಥಾ ಸಂಚರಣೈ ದ್ವಿಜ. ಇದು ಪರಶುರಾಮನೇ ಇರಬೇಕು. ಯಾಕೆಂದ್ರೆ ಭಾರ್ಗವ ಅಂತ ಬಂತು, ದ್ವಿಜ ಅಂತ ಬಂತು, ಆಮೇಲೆ ದಾನವ ನಾಶನ ಅಂತ. ಇಲ್ಲಿ ದಾನವರನ್ನು ಸಂಹಾರ ಮಾಡಿದ ಭೃಗುವಂಶದ ಬ್ರಾಹ್ಮಣ ಅಂತ ಇಷ್ಟು ಬರುತ್ತೆ ಶಂಕರ ಹೇಳೋದು. ಅಂದ್ರೆ ಇದು ಪರಶುರಾಮನ ಹತ್ರ ಶಂಕರ ಮಾತಾಡಿದ್ದು ಅಂತ ಇಷ್ಟು. ಈಗ ನಾವು ಕಾಂಟೆಕ್ಸ್ಟ್ ಯಾವುದು ಅಂತ ಗೊತ್ತಾಗದೇ ಇದ್ರು, ಆ ಟೆಕ್ಸ್ಟ್ ಸಿಗದೇ ಇದ್ರು ಊಹೆ ಮಾಡಬಹುದಾದಂಥ ಮಾತು. ಯೈರ್ಹಿ ನವ್ರಜತೆ ಜಂತು ಕೇಶವಾಲಯ ದರ್ಶನೆ. ವೃಥಾ ಸಂಚರಣ ಅಂದ್ರೆ ಏನು ಅಂದ್ರೆ, ಯಾವ ಪಾದಗಳ ಮೂಲಕ ಭಗವಂತನ ಆಲಯವನ್ನ, ಭಗವಂತನ ಆವಾಸ ಸ್ಥಾನವನ್ನು ಕಾಣುವುದಕ್ಕೋಸ್ಕರ ಈ ಪಾದವನ್ನು ಬಳಸದಂಥ ಪಾದಗಳಿದ್ದಾವಲ್ಲ, ಯಾರು ಬಳಸದವನು ಅವನನ್ನು ಜಂತು ಅಂತ ಕರೀತಾರೆ. ಅಂದ್ರೆ ಒಂದು ಜಂತು ಅಂದ್ರೆ, ನಮ್ಮಲ್ಲಿ ಜಂತು ಅಂದ್ರೆ ಕ್ರಿಮಿಕೀಟಗಳು ಅಂತ ಅರ್ಥ, ಅಥವಾ ಪ್ರಾಣಿಗಳು ಅಂತ. ಸಂಸ್ಕೃತದಲ್ಲಿ ಜಂತು ಅಂದ್ರೆ ಪ್ರಾಣಿಗಳನ್ನು. ಮನುಷ್ಯನೂ ಒಂದು ಜಂತುವೇ, ಮನುಷ್ಯನೂ ಒಂದು ಜಂತು. ಜಂತು ಅಂದ್ರೆ ಹುಟ್ಟಿ ಬಂದ ಪ್ರಾಣಿ ಅಂತ. ಪ್ರಾಣಿ ಅಂದ್ರೂ ಮನುಷ್ಯನೂ ಪ್ರಾಣಿ ಅಲ್ವಾ? ಯಾಕಂದ್ರೆ ಪ್ರಾಣ ಇದ್ರೆ ಪ್ರಾಣಿ, ಪ್ರಾಣ ಉಂಟೋ ಇಲ್ಲೋ ಅಂತ ಅವರವರು ಕೇಳ್ಕೋಬೇಕು. ಪ್ರಾಣ ಇರುವುದು ಹೌದಾದ್ರೆ ಮನುಷ್ಯ ಪ್ರಾಣಿ, ಜನನಕ್ಕೆ ಬಂದವನ ಹೌದಾದ್ರೆ ಮನುಷ್ಯನು ಜಂತು. ಜಂತು ಅಂತ ಅನ್ನೋದಕ್ಕೆ ಕೆಟ್ಟ ಅರ್ಥ ಇದೆ ಬೇರೆ ಕಡೆ. ನಮ್ಮ ಕನ್ನಡದಲ್ಲಿ ಅವನೊಂದು ಜಂತು ಅಂತ ಬೈಯೋದದು, ಅದೊಂದು ಜಂತು ಅಂತ. ಅಂದ್ರೆ ಏನೋ ಗೊತ್ತಿಲ್ಲ, ಶುದ್ಧ ಜಂತು ಅಂತ. ಹಾಗಲ್ಲ, ಜಂತು ಅಂತಂದ್ರೆ ಹುಟ್ಟಿ ಬಂದ ಜೀವನ ದೇಹ ಧಾರಣೆ ಮಾಡಿ ಭೂಲೋಕದಲ್ಲಿ ಜನ್ಮ ತಳೆದಂಥ ಜೀವ ಅಂತ ಇಷ್ಟೇ ಅರ್ಥ ಜಂತು ಅಂದ್ರೆ. ಜಂತು ಜನ್ಯು ಶರೀರಿ ಅಂತ ಅರ್ಥ. ದೇಹ ಧಾರಣೆ ಮಾಡಿ ಬಂದವ ಅಲ್ಲ. ಅಮನುಷ್ಯ ಶೂನ್ಯೇನ ಜನಸ್ಯ ಜಂತುನಾ ನಹ ನಜಾತ ಹಾರ್ದೇನ ನ ವಿದ್ವಿಷಾದರಹ. ಇದನ್ನ ಜಂತು ಅಂದ್ರೆ ಮನುಷ್ಯ ಅನ್ನುವ ಅರ್ಥದಲ್ಲಿ, ವ್ಯಕ್ತಿ ಅನ್ನುವ ಅರ್ಥದಲ್ಲಿ ಭಾರಿ ಪ್ರಯೋಗ ಮಾಡಿದ್ದಾನೆ ಕಿರಾತಾರ್ಜುನೀಯದಲ್ಲಿ. ಕೆಲವು ಶಬ್ದಗಳು ನಮ್ಮ ಕನ್ನಡದಲ್ಲಿ ಬೇರೆ ಅದೇ. ಪತನ ಅಂತಂದ್ರೆ ಜಂತು ಅಂದ್ರೆ ಪ್ರಾಣಿ. ಪತನ ಅಂದ್ರೆ ಬೀಳುವುದು. ಪತನ ಅಂದ್ರೆ ಬೀಳುವುದಲ್ಲ, ಟು ಮೂವ್, ನಾಟ್ ಟು ಫಾಲ್. ಪತನ ಅಂದ್ರೆ ಸಂಸ್ಥೆಯಲ್ಲಿ ಟು ಗೋ ಅಷ್ಟೇ. ಅದು ಹೋಗುವುದು. ಕೆಲವರು ಹೋಗುವಾಗ ಪತನ ಆಗತ್ತೆ, ಏನು ಮಾಡೋದು, ಅದು ಬೇರೆ ವಿಷಯ. ಪತನ ಅಂದ್ರೇನೆ ಬೀಳುವುದಲ್ಲ, ಪತನ ಅಂದ್ರೆ ಹೋಗುವುದು. ಕೆಲವರು ಸರಿಯಾಗಿ ಹೋಗ್ಲಿಕ್ಕೆ ಗೊತ್ತಿಲ್ಲದಿದ್ದವರು ಬೀಳ್ತಾರೆ, ಅದು ಪತನವೇ, ಅದು ಒಂದು ಪತನ ಅಷ್ಟೇ. ನಿಜವಾಗಿ ಈಗ ಅದನ್ನ ಪತನ ಅಂದ್ರೆ ಕೆಳಕ್ಕೆ ಹೋಗುವುದು ಅಂತ ಅಷ್ಟೇ ಅರ್ಥ ಅಲ್ಲ, ಹೋಗುವುದಷ್ಟೇ. ಹೊರಿಸಾಂಟಲ್ ಆಗಿ ಹೋಗೋದಕ್ಕೂ ಪತನವೇ. ವರ್ಟಿಕಲ್ ಆಗಿ ಹೋಗುವಾಗ ಕೆಳಕ್ಕೆ ಹೋದ್ರೆ ಅದು ಪತನ ಆಗತ್ತೆ, ಮೇಲಕ್ಕೆ ಹೋದ್ರೆ ಅದು ಮಂಗನ ಆಗತ್ತೆ, ಮಗಿಗತವು, ಉದ್ಗಮನ.